ದೆಹಲಿನಲ್ಲಿ 16,000 ಜನ ಇಂಥ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ, ಡೆಲ್ಲಿನಲ್ಲಂತೂ ಮಾಡಿದ್ದಾರೆ. ಈಗಾಗಲೇ 16,000 ಜನಕ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 14,000 ಜನ ಇದ್ದಾರೆ. ಈಗಾಗಲೇ ಕೆಲವರು ನಿವೃತ್ತಿ ವಯಸ್ಸಿನ ಅಂಚಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಪಾಪ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಇದು ಒಂದು ಅನಿಷ್ಟ ಪದ್ಧತಿ, ಇದೆಲ್ಲ ಮಾಡಬಾರದು. ಹಿಂದೆ ಸುಪ್ರೀಂ ಕೋರ್ಟ್ನವರು ಒಂದು ಉಮಾದೇವಿ ಕೇಸ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪಿನ ಪ್ರಕಾರ C&R ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿ ಪರ್ಮನೆಂಟ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಡೆಲ್ಲಿನಲ್ಲಿ ಮಾಡ್ಕೊಂಡಿದ್ದಾರೆ. ಆ ಡೆಲ್ಲಿನಲ್ಲಿ ಮಾಡ್ಕೊಂಡಿರೋ ರೀತಿಯಲ್ಲಿ ಇಲ್ಲೂ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ, ಅದು ಮೇಜರ್ ಬೇಡಿಕೆ. ಅಶ್ವಥ್ ನಾರಾಯಣ ಅವರು ಎಜುಕೇಷನ್ ಮಿನಿಸ್ಟ್ರು ಸ್ವಲ್ಪ ಉದಾರ ಮನೋಭಾವದಿಂದ ಅವರನ್ನು ಪರ್ಮನೆಂಟ್ ಮಾಡ್ಕೊಳ್ತಾರೆ. ಹೆಂಗೂ ಲೆಕ್ಚರರ್ಸ್ ಬೇಕೇ ಬೇಕಲ್ಲ, ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ. ಖಾಲಿ ಇದ್ದರೆ ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ರಿಟೈರ್ಡ್ ಆದಮೇಲೆ ಕೆಲಸ ಇಲ್ಲ, ಬೀದಿ ಪಾಲಾಯ್ತೀವಿ ಅನ್ನೋ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಮತ್ತು ಅವ್ರಿಗೊಂದು ಸೆಕ್ಯೂರಿಟಿ ಸಿಗುತ್ತೆ, ಸೇವಾ ಭದ್ರತೆ ಸಿಗುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಈಗಾಗಲೇ 10-15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕೂಡ ಇದೆ. PhD ಮಾಡಿದವರಿದ್ದಾರೆ. ಸೊ ಅಂಥವ್ರನ್ನ ಮಾಡ್ಕೊಳ್ಳೋದ್ರಿಂದ